ಈ ಲಿಫ್ಟಿಗೂ ಡಿ ಬಾಸಿಗೆ ಇರೋ ಸಂಬಂಧ ಏನಂತ ಹೇಳ್ತೀನಿ ಬರ್ರಿ. ಇವತ್ತಿನ ನನ್ನ ಫುಲ್ ಡೇ ಲಾಗ್ ಒಳಗೆ ನನ್ನ ವಾಯ್ಸ್ ಸ್ವಲ್ಪ ಬೇರೆ ತರ ಕೇಳಿಸ್ಲತ್ತಿರ್ತದೆ. ಯಾಕಂದ್ರೆ ಸ್ವಲ್ಪ ಗಂಟಲ್ನ ಕಿರಿಕಿರಿ ಆಗ್ಯದ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಇವತ್ತು ಮುಂಜಾನೆ ಎದ್ದೇಳ ತಡ ಮೈಂಡ್ ಒಳಗೆ ದೊಡ್ಡ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟದ್ರಿ. ಅಡಿಗೆ ಮಾಡ್ಕೊಳ್ಳೆ ಹೊರಗೆ ಊಟ ಮಾಡ್ಲೆ ಅಂತೇಳಿ. ಅದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ವಿಚಾರ ಅದ. ಯಾವಾಗ ಬಿ ಆಫೀಸಿಗೆ ಹೋದಾಗ ನಮ್ಮ ಫ್ಲೋರಿಗೆ ಹೋಗ್ಬೇಕಪ್ಪ ಅಂದ್ರೆ ಇಲ್ಲಿ ಕಾಣಿಸ್ಲತ್ತವಲ್ಲ ಇಷ್ಟು ಲಿಫ್ಟ್ ಅವ್ರಿ. ಯಾವಾಗ ಬಿ 5th ಫ್ಲೋರ್ ಹೋಗ್ಬೇಕಂತೇಳಿ ಪ್ರೆಸ್ ಮಾಡದ್ನಪ್ಪ ಅಂತಂದ್ರೆ ನನಗ್ ಸಿಗೋದು ಡಿ ಲಿಫ್ಟ್ ಮಾತ್ರ ರೀ. ಆಫೀಸ್ ಲಿಫ್ಟ್ ಏನಾದ್ರು ಡಿ ಬಾಸಿನ ಫ್ಯಾನ್ ಅದ ಅಂತೇಳಿ ನನಗೆ ಒಂದೊಂದ್ಸರ ಕನ್ಫ್ಯೂಸ್ ಆಗಿಬಿಡ್ತದ್ರಿ. ಇಯರ್ಲಿ ಪ್ಯಾಕೇಜ್ ತಗೊಂಡಿದ್ದು ಜಿಮ್ ಸಬ್ಸ್ಕ್ರಿಪ್ಷನ್ ನಿನ್ನೆ ಮುಗಿದ್ ಬಿಟ್ಟದ. ಅದಕ್ಕೆ ಇವತ್ತು ನಮ್ ಟೆಕ್ ಪಾರ್ಕ್ ನಾಗಿರೋ ಜಿಮ್ಮಿಗೆ ಹೋಗಮ್ ಅಂತೇಳಿ ಹೋದ. ಟೆಕ್ ಪಾರ್ಕ್ ಜಿಮ್ ಅಂದ್ರೆ ಏನ್ ಭಾರಿ ಇರ್ತದ, ಬೆಂಕಿ ಇರ್ತದ, ಹಂಗಿಂಗ್ ಏನೇನೋ ಎಕ್ಸ್ಪೆಕ್ಟೇಷನ್ ಗಳು ಇಟ್ಕೊಂಡು ನಾವು ಹೋಗಿನಿ. ಬಟ್ ಇಲ್ಲಿ ಬಂದಿ ಮೇಲೆ ಗೊತ್ತಾಗ್ಲತ್ತದ ಈ ಜಿಮ್ ನಮ್ ಟೆಕ್ ಪಾರ್ಕ್ ಒಳಗೆ ಅದ, ಎಲ್ಲೇನ ನಮ್ ಊರಾಗ ಅದ ಅಂತೇಳಿ. ಯಾಕೋ ಏನೋ ಗೊತ್ತಿಲ್ಲ ನೋಡ್ರಿ, ಎಲ್ಲೋ ಮಿಸ್ ಹೊಡ್ಲತ್ತಿತ್ತು. ಆಮೇಲೆ ಹೋಗಿ ಕೇಳ್ದ ಈ ಜಿಮ್ಮಿಂದು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಎಷ್ಟದ್ರಿ ಅಂತ. ಏನಿಲ್ರಿ 500 ರೂಪಾಯಿ ಮಾತ್ರ ಅಂತ ಹೇಳಿದ್ರಿ. ಆಮೇಲೆ ಅನ್ಕೊಂಡ್ರಿ ಜೈಸಾ ಪೈಸಾ ವೈಸಾ ಮಾಲ್ ಸೈ ಏನ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ.